ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಪಾಸಿಟಿವಿಟಿನ ಹೇಗೆ ಹೆಚ್ಚು ಮಾಡ್ಕೋಬಹುದು ಅಂತ ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಇದಕ್ಕೆ ನಾನು ಗಣಿತ ಶಾಸ್ತ್ರದ ಮೂಲಕ ಇದಕ್ಕೊಂದು ನಾನು ಎಕ್ಸಾಂಪಲ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮೊದಲಿಗೆ ಈ ಪಾಸಿಟಿವಿಟಿನ ಹೇಗೆ ಹೆಚ್ಚು ಮಾಡ್ಕೊಳ್ಳೋದು ಅಥವಾ ಲೈಫಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿ ಹೇಗಿರೋದು, ಹೋಪ್ಫುಲ್ ಆಗಿ ಹೇಗಿರೋದು ಅಂತ ತಿಳ್ಕೊಳ್ಳೋಕೆ ಮುಂಚೆ ಈ ನೆಗೆಟಿವಿಟಿ ಅಂದ್ರೆ ಏನು ಅಂತ ಸ್ವಲ್ಪ ಮಾತಾಡೋಣ. ನೆಗೆಟಿವಿಟಿ ಆ ಪದವನ್ನ ಸರಿಯಾಗಿ ಗಮನಿಸಿ. ನೆಗೆಟಿವ್ ಅಂದ್ರೆ ಏನೋ ಒಂದು ಲ್ಯಾಕ್ ಇದೆ, ಏನೋ ಸ್ವಲ್ಪ ಲೆಸ್ ಇದೆ, ಏನೋ ಕಡಿಮೆ ಇದೆ. ಈ ನೆಗೆಟಿವಿಟಿ ಅನ್ನೋ ಪದ ಎಲ್ಲಿಂದ ಬಂತು? ಒಂದು ಉದಾಹರಣೆ, ನೀವು ಚಿಕ್ಕವರಾಗಿದ್ದೀರಿ. ಈಗ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಇದು ಅರ್ಥ ಆಗ್ತಾ ಇದೆ ಅಂತಂದ್ರೆ ನಿಮಗೆ ಕನ್ನಡ ಭಾಷೆ ಬರುತ್ತೆ ಅಂತ ಅರ್ಥ. ಒಂದು ಪ್ರಶ್ನೆ ಮಾಡ್ಕೊಳ್ಳಿ, ಕನ್ನಡ ಭಾಷೆನ ನಾನು ಹೇಗೆ ಕಲಿತೆ? ನಿಮಗೆ ಕನ್ನಡ ಭಾಷೆ ಹೇಗೆ ಬಂತು? ಯಾರು ಕಲಿಸಿದ್ರು? ಯಾವಾಗ ಬಂತು? ಇದಕ್ಕೆ ನೀವು ಉತ್ತರ ಹುಡುಕ್ತಾ ಹೋದ್ರೆ, ನೀವು ಚಿಕ್ಕವರಾಗಿದ್ದಾಗ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮನೆಯಲ್ಲಿ ನಿಮಗೆ ಅದು ಕಾರು, ಇದು ಶಾಲೆ, ಇದು ಅಮ್ಮ, ಅದು ನಾಯಿ, ಈ ತರ ಪದಗಳನ್ನ ಪರಿಚಯ ಮಾಡಿಸಿ ಅವು ಹೇಗೆ ಕಾಣುತ್ತೆ ನೋಡಕ್ಕೆ ಅಂತ ಎಲ್ಲ ಫೀಲ್ ಮಾಡಿಸಿ ಅದನ್ನ ನಿಮಗೆ ಪದೇ 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 ನೋಡಿಸಿ ಕಲಿಸಿದ್ದಾರೆ. ಅದಕ್ಕೆ ನೀವು ಈ ಒಂದು ಏಜ್ ಅಲ್ಲಿ ಕನ್ನಡ ಭಾಷೆನ ವಿತೌಟ್ ಯಾರದೇ ಹೆಲ್ಪ್ ಇಲ್ಲದೆ ಕೂಡ ಅರ್ಥ ಮಾಡ್ಕೊಡ್ತೀರಾ, ಮಾತಾಡ್ತೀರಾ, ಎಲ್ಲ ಮಾಡ್ತೀರಾ. ಸೊ ಇದು ಭಾಷೆ ಕಲಿಯೋದು ಹೀಗೆ. ಭಾಷೆ ಕಲಿಯೋದು ಈಗ ನಿಮಗೆ ಯಾರಾದ್ರೂ ಒಂದೇ ದಿನ ಎಲ್ಲ ಹೇಳ್ಕೊಟ್ಬಿಟ್ಟು ಒಂದೇ ದಿನಕ್ಕೆ ಎಲ್ಲ ಭಾಷೆ ಬಂದ್ಬಿಡ್ತಾ ಇಲ್ಲ. ಭಾಷೆ ಅನ್ನುವುದು ಏಜ್ ತಕ್ಕಂಗೆ ಪ್ರತಿ ವರ್ಷ ನಿಮಗೆ ಚಿಕ್ಕವರಿದ್ದಾಗ 1 ವರ್ಷ 2 ವರ್ಷ 3 ವರ್ಷ ಇದ್ದಾಗ ಕಂಟಿನ್ಯೂಸ್ ಆಗಿ ನಿಮಗೆ ಯಾರೋ ಅದನ್ನ ತಲೆಯಲ್ಲಿ ತುಂಬಿದ್ದಾರೆ. ಅದು ಸುತ್ತಮುತ್ತಲಿನ ವಾತಾವರಣದಲ್ಲಿ ನಿಮ್ಮ ಮನಸ್ಸು ಅವಾಗ ಸಣ್ಣ ನಾವು ಹುಟ್ಟಿರ್ತೀವಲ್ಲ, ಅವಾಗ ಅದು ಖಾಲಿ ಮೊಬೈಲ್ ರೆಕಾರ್ಡರ್ ಇದ್ದಂಗೆ. ಮೊಬೈಲ್ ರೆಕಾರ್ಡರ್ ಟರ್ನ್ ಆನ್ ಮಾಡಿ ಬಿಡ್ತಿರ್ತೀರಲ್ಲ, ಏನೇನು ಕೇಳ್ತಿರುತ್ತೆ ಸುತ್ತಮುತ್ತ ಎಲ್ಲ ನಮ್ಮ ಬ್ರೈನ್ ರೆಕಾರ್ಡ್ ಮಾಡ್ಕೊಳ್ತಾ ಇರುತ್ತೆ. ಅದೇ ತರ ಸಣ್ಣ ಮಗುವಿನ ಬ್ರೈನ್ ಕೂಡ ರೆಕಾರ್ಡ್ ಮಾಡಿರುತ್ತೆ ನಮ್ಮ ಕನ್ನಡ ಭಾಷೆ. ಅಂದ್ರೆ ಇದಕ್ಕೆ ಇದನ್ನ ಕರೀತಾರೆ, ಇದಂದ್ರೆ ಚೆಂಡು, ಇದಂದ್ರೆ ಹೂವ, ಈ ತರ ಎಲ್ಲ ಮಾಡಿ 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 ನಮಗೆ ಭಾಷೆ ಬಂದಿದೆ. ಅಂದ್ರೆ ನಾವು ಇಲ್ಲಿ ಏನ್ ಕಲಿತೀವಿ, ಯಾವುದನ್ನು ನಾವು ಪದೇ ಪದೇ, ಯಾವುದನ್ನು ನಾವು ರಿಪೀಟ್ ಮಾಡ್ತೀವಿ, ಯಾವುದನ್ನು ನಾವು ಅಫರ್ಮ್ ಮಾಡ್ತೀವಿ, ಅದು ಒಂದು ದಿನ ನಮಗೆ ಪರ್ಮನೆಂಟ್ ಆಗಿ ಸಿಕ್ಕೋಗ್ಬಿಡುತ್ತೆ. ಇದೇ ತರ ನೆಗೆಟಿವಿಟಿ ಕೂಡ. ನೆಗೆಟಿವಿಟಿ ನಮ್ಮ ಚಿಕ್ಕ ವಯಸ್ಸಿನಿಂದ ನಮ್ಮ ಸುತ್ತಮುತ್ತಲಿನ ವಾತಾವರಣದಿಂದ ಅಥವಾ ಏನಾದರೂ ಘಟನೆಗಳಾದ್ರೆ ಇದಕ್ಕೆ ನೆಗೆಟಿವಿಟಿ ಅನ್ಬೇಕು ಅಂತ ಯಾರಾದ್ರೂ ಮಾತಾಡಿರೋದ್ರಿಂದ ಅಥವಾ ಈ ತರ ಘಟನೆಗಳಿಗೆ ನೆಗೆಟಿವಿಟಿ ಅಂತಾರೆ ಅಂತ ಯಾರು ನಿಮಗೆ ಹೇಳ್ಕೊಟ್ಟಿರೋದ್ರಿಂದ ಅದು ಇವತ್ತಿನ ತನಕ ಎಕ್ಸಿಸ್ಟ್ ಇದೆ. ನೆಗೆಟಿವಿಟಿ ಅನ್ನೋದು ಎಲ್ಲೋ ಸ್ವರ್ಗದಿಂದ ಇಳಿದು ಬಂದಿಲ್ಲ, ಯಾವುದೋ ಮಂಗಳ ಗ್ರಹದಿಂದ ಇಲ್ಲಿ ಬಂದಿಲ್ಲ, ಇದ್ದಕ್ಕಿದ್ದಂಗೆ ಸೃಷ್ಟಿ ಆಗಿಲ್ಲ, ಎಲ್ಲ ನಮ್ಮೊಳಗೆ ಸೃಷ್ಟಿ ಆಗಿಲ್ಲ. ನೆಗೆಟಿವಿಟಿ ಅನ್ನುವುದು ನಮ್ಮ ಜೀವನದ ಏನು ಬೆಳೆದು ಬಂದಿರುವ ದಾರಿ ಇದೆ ಅದರಲ್ಲಿ ಹಾಸು ಹೊಕ್ಕಾಗಿದೆ. ಯಾಕೆ ಅಂತಂದ್ರೆ ಸುತ್ತಮುತ್ತಲಿನ ಸಮಾಜದಲ್ಲಿ ಆ ತರ ಜನ ಅದ ಪದ ಬಳಸ್ತಾರೆ ಅಥವಾ ಅದು ಹಂಗೆ ನಡೀತಾ ಇದೆ, ಅಥವಾ ಪಾಸಿಟಿವಿಟಿ ಮತ್ತೆ ನೆಗೆಟಿವಿಟಿ ಬಗ್ಗೆ ಈ ತರ ಡಿಫ್ರೆನ್ಸ್ ಇದೆ. ಈಗ ಒಂದು ಥಾಟ್ ಎಕ್ಸ್ಪೆರಿಮೆಂಟ್ ಮಾಡೋಣ. ಮನಸ್ಸಿನಲ್ಲಿ ಒಂದು ಬಾಕ್ಸ್ ಇದೆ. ಆ ಬಾಕ್ಸ್ ನಲ್ಲಿ ನೀಲಿ ಪೆನ್ ಮತ್ತೆ ಕೆಂಪು ಪೆನ್ ಅನ್ನ ನಾನು ಹಾಕ್ತೀನಿ. ನೀಲಿ ಪೆನ್ ಮತ್ತು ಕೆಂಪು ಪೆನ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ, ನೀಲಿ ಪೆನ್ ಅನ್ನುವುದು ಒಳ್ಳೆಯ ಘಟನೆಗಳು ಅಥವಾ ಪಾಸಿಟಿವಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ಕೆಂಪು ಪೆನ್ ಅನ್ನುವುದು ನೆಗೆಟಿವಿಟಿ ಅಥವಾ ಅಹಿತಕರ ಅಂತ ಕರೆಯೋಣ. ಈ ಒಳ್ಳೇದು ಕೆಟ್ಟದು ಅಂತ ಬೇಡ, ಅಹಿತಕರ ಹಿತಕರ ಅಂತ ಕರೆಯೋಣ. ಅಹಿತಕರ ಘಟನೆಗಳನ್ನ ಅಥವಾ ಅಹಿತಕರ ಫೀಲಿಂಗ್ಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ನಾನು ಇವಾಗ ಕಣ್ಣು ಮುಚ್ಚಿ ಅವೆರಡರಲ್ಲಿ ಒಂದು ಪೆನ್ ನೀವು ಆರಿಸ್ಕೊಳ್ಳಿ ಅಂತ ಅಂದ್ರೆ ಎರಡೇ ಚಾನ್ಸ್ ಇದೆ. ಇಲ್ಲ ನೀಲಿ ಪೆನ್ ಬರುತ್ತೆ, ಇಲ್ಲ ಕೆಂಪು ಪೆನ್ ಬರುತ್ತೆ. ಅಂದ್ರೆ ಇಲ್ಲಿ 50% ಆಯ್ತು. ಪ್ರೊಬಾಬಿಲಿಟಿ ಅಂತ ಕರಿತೀವಿ ಇದಕ್ಕೆ, ಅಂದ್ರೆ ಸಾಧ್ಯತೆಗಳು. ಮುಂದೆ ಏನಾಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ, ಆದ್ರೆ ಏನ್ ಆಗಬಹುದು ಅಂತ ನಾವು ಮುಂಚೆನೆ ಡಿಸೈಡ್ ಮಾಡಬಹುದು ಲೈಫಲ್ಲಿ. ಇದು ಪ್ರೊಬಾಬಿಲಿಟಿ ಥಿಯರಿ ಮೂಲಕ ನಾವು ನೋಡ್ಬೋದು. ಏನ್ ಹೇಳಿದೆ ನಾನು, ಎರಡರಲ್ಲಿ ಒಂದು ಬರುತ್ತೆ, ನಿಮಗೆ ಒಂದು ಆರಿಸ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಅಂದ್ರೆ 50% ಆಯ್ತು ಇಲ್ಲಿ. ಈಗ ಇನ್ನೂ ಒಂದು ಪೆನ್ ಆಡ್ ಮಾಡ್ತೀನಿ, ಹಸಿರು ಪೆನ್ ಅಂತ. ನೀಲಿ, ಕೆಂಪು, ಹಸಿರು 3 ತರ ಪೆನ್ ಆಯ್ತು. ಅವಾಗ ಪ್ರೊಬಾಬಿಲಿಟಿ ಏನಾಯ್ತು? 1/3 1/3 1/3 33% ಆಗೋಯ್ತು. ಅಂದ್ರೆ ಕಡಿಮೆ ಆಗೋಯ್ತು. ಅಂದ್ರೆ ಮುಂದೆ ಏನಾಗುತ್ತೆ ಅಂತ ನಾವು ಗೆಸ್ ಮಾಡೋದು ಇನ್ನೂ ಕಡಿಮೆ ಆಗೋಯ್ತು. ಹೀಗೆ ಪೆನ್ಗಳ ಸಂಖ್ಯೆ ಇನ್ಕ್ರೀಸ್ ಮಾಡ್ತಾ ಹೋದಾಗ, ಬೇರೆ ಬೇರೆ ಬಣ್ಣದ ಸಂಖ್ಯೆ 10 ಪೆನ್ 20 ಪೆನ್ ಜಾಸ್ತಿ ಮಾಡ್ತಾ ಹೋದಾಗ ಮುಂದೆ ಏನಾಗುತ್ತೆ ಅನ್ನೋದು ಕಂಡುಹಿಡಿಯೋದು ತುಂಬಾ ಕಷ್ಟ ಆಗ್ತಾ 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 ಹೋಗುತ್ತೆ. ಇದು ಸಾಧ್ಯತೆಗಳು ಬಹಳ ಇದ್ದಾಗ ಈ ತರ ತೊಂದರೆಗಳಾಗುತ್ತೆ ಮತ್ತು ಇದು ತುಂಬಾ ಕಷ್ಟ ಆಗುತ್ತೆ ಈ ತರ ಮಾಡೋದು. ನಮಗೆ ಬೇಕಿರೋ ಪೆನ್ನೇ ಸೆಲೆಕ್ಟ್ ಮಾಡೋದು ಅನ್ನೋದು ಕಷ್ಟ ಆಗುತ್ತೆ. ಆದ್ರೆ ನಮ್ಮ ಅದೃಷ್ಟ ಏನು ಅಂತಂದ್ರೆ ಜೀವನದಲ್ಲಿ ಈ ತರ ಬಹಳ ಪೆನ್ನುಗಳಿಲ್ಲ.
ಅಂದ್ರೆ ನಮಗೆ ಜೀವನದಲ್ಲಿ ಬಹಳ ಕೊರಗಕ್ಕೆ, ಬಹಳ ಸಂತೋಷ ಪಡಕ್ಕೆ ಏನು ಅಷ್ಟೊಂದಿಲ್ಲ. ಯಾಕೆ ಅಂದ್ರೆ ನಡೆಯೋದೇ ಎರಡು. ಇಲ್ಲ ನೀವು ಅನ್ಕೊಂಡಿದ್ ಆಗುತ್ತೆ, ಇಲ್ಲ ನೀವು ಅನ್ಕೊಂಡಿದ್ ಆಗಲ್ಲ. ಇಲ್ಲ ನೀವು ಕೇಳಿದ್ದು ಸಿಗುತ್ತೆ, ಇಲ್ಲ ನೀವು ಕೇಳಿದ್ದು ಸಿಗಲ್ಲ. ಇಲ್ಲ ನೀವು ಅನ್ಕೊಂಡವ್ರು ಇದಾರೆ, ಇಲ್ಲ ನೀವು ಅನ್ಕೊಂಡವ್ರು ಇಲ್ಲ. ಸೊ ಇಲ್ಲಿ ಇರುವುದು ಎರಡೇ ಸಾಧ್ಯತೆ. ಆದರೂ ನಮಗೆ ಎರಡೇ ಸಾಧ್ಯತೆ ಒಳಗೆ ಚಿಂತೆಗಳು ಬರುತ್ತೆ, ಎರಡೇ ಸಾಧ್ಯತೆ ಒಳಗೆ ಭಯಗಳು ಬರುತ್ತೆ. ಯಾವ್ದಾಗುತ್ತೋ ಯಾವ್ದಾಗಲ್ವೋ, ಯಾವ್ದಾಗುತ್ತೋ ಯಾವ್ದಾಗಲ್ವೋ, ಹಿಂಗೆ ನಾವು ಆಗುತ್ತೆ ಆಗಲ್ಲ ಅನ್ನುವ ಎರಡು ಬೌಂಡ್ರಿ ಇದೆವಲ್ಲ, ಆ ಎರಡು ಬೌಂಡ್ರಿಯಲ್ಲಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಈ ಕಡೆಗೆ ನಾವು ಹೊರಲಾಡ್ತಾ ಇರೋದಕ್ಕೆ ಈ ನೆಗೆಟಿವಿಟಿ ಬರ್ತಾ ಇದೆ. ಇದು ನೆಗೆಟಿವಿಟಿಗೆ ಮೂಲ ಕಾರಣ ಆಗಿದೆ. ಇವಾಗ ನೀಲಿ ಪೆನ್ ನಾನು ಪಾಸಿಟಿವಿಟಿ ಮತ್ತೆ ಒಳ್ಳೆ ಘಟನೆಗಳು, ನಮಗೆ ಬೇಕಿರೋ ಘಟನೆಗಳು ಅಂತ ಹೇಳಿದ್ನಲ್ಲ, ಯಾವಾಗ್ಲೂ ಹಿಂಗೆ ಚೂಸ್ ಮಾಡಕ್ಕೆ ಸಾಧ್ಯನಾ ಜೀವನದಲ್ಲಿ? ಯಾವಾಗ್ಲೂ ನೆಗೆಟಿವಿಟಿನ ದೂರ ಇಡಕ್ಕೆ ಸಾಧ್ಯನಾ? ಬರೀ ನನಗೆ ನೀಲಿ ಪೆನ್ನೇ ಬೇಕು, ಪ್ರತಿಯೊಂದು ಸಲ ನಾನು ಕಣ್ಣು ಮುಚ್ಚಿ ತೆಗೆದಾಗ, ಅಂದ್ರೆ ಪ್ರತಿಯೊಂದು ಜೀವನದಲ್ಲಿ ಘಟನೆಗಳು ನಡೆಯೋದು ಕಣ್ಣು ಮುಚ್ಚಿ ತೆಗೆಯೋದು ಅಂತ ಅರ್ಥ. ಪ್ರತಿಯೊಂದು ಸಲ ನಾನು ಕಣ್ಣು ಮುಚ್ಚಿ ಅದು ತೆಗೆದಾಗ ನನಗೆ ನೀಲಿ ಪೆನ್ನೇ ಬೇಕು, ಈ ತರ ಹೇಗೆ ಮಾಡಕ್ ಸಾಧ್ಯ ಅಂತ ನಿಮ್ಮಲ್ಲಿ ಕ್ವಶನ್ ಬರುತ್ತೆ. ಕೆಲವೊಬ್ರು ಹೇಳ್ತಾರೆ, ಅಯ್ಯೋ ಅದು ಸಾಧ್ಯ ಇಲ್ಲ, ಅದು ಲಕ್, ಯಾಕಂದ್ರೆ 50% ಇದೆ, ಇಲ್ಲ ಬೇವು ಇಲ್ಲ ಬೆಲ್ಲ, ಇಲ್ಲ ಒಳ್ಳೇದು ಇಲ್ಲ ಕೆಟ್ಟದು, ಇಲ್ಲ ಆಗುತ್ತೆ ಇಲ್ಲ ಆಗಲ್ಲ. ಇದು ಅದೃಷ್ಟ ಅಂದ್ರೆ ಲಕ್. ನಿಮಗೆ ಲಕ್ ಇದ್ರೆ ಒಳ್ಳೇದಾಗುತ್ತೆ, ಲಕ್ ಇದ್ರೆ ಒಳ್ಳೇದಾಗಲ್ಲ. ಈ ತರ ಅದೃಷ್ಟದ ಮೇಲೆ ಯಾರು ನೆಪ ಹಾಕ್ತಾರೋ ಅವರಿಗೆ ನಿಜವಾಗ್ಲೂ ಅದು 50% ಆಗೇ ಉಳಿಯುತ್ತೆ ಪ್ರೊಬಾಬಿಲಿಟಿ. ಒಂದು ಸರಿಯಾಗಿ ಯೋಚನೆ ಮಾಡಿ ನೋಡಿ, ಸ್ವಲ್ಪ ಲಾಜಿಕ್ ಇಂದ ಯೋಚನೆ ಮಾಡಿ ನೋಡಿ. ಯಾವಾಗ್ಲೂ ಲಕ್ಕೇ ಕೆಲಸ ಮಾಡುತ್ತಾ ಜೀವನದಲ್ಲಿ, ಅಥವಾ ಇನ್ನು ಏನಾದ್ರೂ ಕೆಲಸ ಮಾಡುತ್ತಾ? ಯಾವಾಗ್ಲೂ ನೀಲಿ ಪೆನ್ ಬೇಕು ಅಂದ್ರೆ ಒಂದೇನಾ ಅದು ಚಾನ್ಸ್ ಇರೋದು? ನಾನು ಇನ್ನೊಂದು ನೀಲಿ ಪೆನ್ ತಗೊಂಡು ಅದ್ರೊಳಗೆ ಹೋಗಿ ಹಾಕ್ತೀನಿ, ಅವಾಗ 2 ನೀಲಿ ಪೆನ್ ಆಯ್ತು, 1 ಕೆಂಪು ಪೆನ್ ಆಯ್ತು, ಅವಾಗ ನೀಲಿ ಪೆನ್ ಬರೋ ಸಾಧ್ಯತೆ ಹೆಚ್ಚಾಯ್ತು. ನಾನು ಇನ್ನೂ 2 ಪೆನ್ ತಗೊಂಡು ಹಾಕ್ತೀನಿ, ಅವಾಗ 4 ನೀಲಿ ಪೆನ್ ಆಯ್ತು, 1 ಕೆಂಪು ಪೆನ್ ಆಯ್ತು, ಅವಾಗ ಇನ್ನೂ ನೀಲಿ ಪೆನ್ ಬರುವ ಸಾಧ್ಯತೆ ಹೆಚ್ಚಾಯ್ತು. ಹೀಗೆ ನೀವು 100 ನೀಲಿ ಪೆನ್ಗಳನ್ನ ತಂದು ಆ ಬಾಕ್ಸ್ ಅಲ್ಲಿ ಹಾಕಿದ್ರೆ 100 ನೀಲಿ ಪೆನ್ಗಳು, 1 ಕೆಂಪು ಪೆನ್ಗಳು, ನೀವು ಕೈ ಆಡಿಸಿ ನಿಮಗೆ ಖಂಡಿತ ನೀಲಿ ಪೆನ್ನೇ ಬರುತ್ತೆ. ಅಂದ್ರೆ ಕೆಂಪು ಪೆನ್ ಬರೋ ಸಾಧ್ಯತೆ ಇದೆ, ಆದ್ರೆ ನೀಲಿ ಪೆನ್ ಬರೋ ಸಾಧ್ಯತೆ ಅದಕ್ಕಿಂತ ಜಾಸ್ತಿ ಇದೆ. ಇಲ್ಲಿ ಏನಾಯ್ತು ನೋಡಿ, ಲಕ್ ಅಂತ ಯಾರು ಹೋಗ್ತಾರೆ, ಏನಾಗುತ್ತೋ ಆಗ್ಲಿ, ಆಗಿದ್ದಾಗ್ಲಿ, ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ, ಎರಡರಲ್ಲೊಂದು ನಮ್ಮ ಹಣೆ ಬರಹ, ಹಿಂಗೆ ಯಾರು ಲಕ್ ಮೇಲೆ, ಹಣೆ ಬರಹದ ಮೇಲೆ, ಫೇಟ್ ಮೇಲೆ, ನನ್ನ ಒಂದು ಕರ್ಮ, ಹೀಗೆಲ್ಲ ಅನ್ಕೊಂಡು ಈ ತರ ಮೆಂಟಾಲಿಟಿಯಿಂದ ಯಾರು ಹೋಗ್ತಾರೋ ಅವರಿಗೆ ಅದೇ ನಿಜ ಆಗ್ತಾ ಹೋಗುತ್ತೆ, ಅವ್ರಿಗೆ ಅದೇ 50% ಅಲ್ಲೇ ಉಳಿತಾರೆ. ಬಟ್ ಕೆಲವೊಬ್ಬ ವ್ಯಕ್ತಿಗಳು, ನಾ ಸಾಧನೆ ಮಾಡಲೇಬೇಕು, ನಾನು ಈ ಒಂದು ನೆಗೆಟಿವಿಟಿಯಿಂದ ಹೊರ ಬರಲೇಬೇಕು, ಇದು ಎಷ್ಟೇ ಸ್ಟ್ರಾಂಗ್ ಇದ್ರೂ ಕೂಡ ನನ್ನ ಒಂದು ಮನಸ್ಸಿನ ಶಕ್ತಿಯ ಮುಂದೆ ಇದು ಏನೂ ಅಲ್ಲ ಅಂತ ಹೇಳಿ ಯಾರು ಹೆಚ್ಚು ಹೆಚ್ಚು ಆ ನೀಲಿ ಪೆನ್ ಹಾಕ್ತಾ ಹೋಗ್ತಾರೆ. ಇಲ್ಲಿ ನೀಲಿ ಪೆನ್ ಅನ್ನು ಎಕ್ಸ್ಟ್ರಾ ಹಾಕುವುದು ಅನ್ನೋ ಮೀನಿಂಗ್ ಏನು ಅಂದ್ರೆ, ನಾವು ಪಾಸಿಟಿವ್ ಆಗಿ ಅಫರ್ಮೇಷನ್ಸ್ ಗಳನ್ನ ಮಾಡೋದು. ಹೇಗೆ ನಾವು ಪದೇ ಪದೇ ದಿನಾಲು ಆ ಪದಗಳನ್ನ ಕೇಳಿ ಕೇಳಿ ಕೇಳಿ, ಕಾರು ಬಾಲು ಶಾಲೆ ಈ ತರ ಕೇಳಿ ಕನ್ನಡ ಭಾಷೆಯನ್ನ ಕಲ್ತಿದೆವೋ, ಅದೇ ತರ ಪಾಸಿಟಿವ್ ಆಗಿ ಜೀವನ ಒಂದು ಘಟ್ಟದಲ್ಲಿ ಇದೆ ಅಂತಂದ್ರೆ ಯಾವಾಗ್ಲೂ ಪಾಸಿಟಿವ್ ಚಿಂತನೆಗಳು ಬರ್ತಾನೆ ಇರಬೇಕು, ಯಾವಾಗ್ಲೂ ಅದನ್ನ ನೀವು ತುರುಕ್ತಾನೆ ಇರಬೇಕು, ಯಾವಾಗ್ಲೂ ಅದನ್ನ ಮನನ ಮಾಡ್ತಾನೆ ಇರಬೇಕು. ನೆಗೆಟಿವಿಟಿ ಹೊರಗಡೆ ಇದೆ, ಇಲ್ಲ ಅಂತ ಅದನ್ನ ಯಾರು ಕಡೆಗಣಿಸಕ್ಕಾಗಲ್ಲ. 100% ಹೋಗುತ್ತೆ ಅಂತ ಕೂಡ ಅದನ್ನ ಯಾರು ಹೇಳಕ್ಕಾಗಲ್ಲ. ಆದ್ರೆ ನೀವು ಅದ್ರ ಬಗ್ಗೆ ಗಮನ ಕೊಟ್ಟಷ್ಟು ಅದು ಇರುತ್ತೆ. ನೀವು ಯಾವಾಗ ಅದ್ರ ಬಗ್ಗೆ ಗಮನ ಕೊಡೋದು ಸ್ಟಾಪ್ ಮಾಡ್ತೀರೋ ಅವಾಗ ಅದು ಹೊರಟು ಹೋಗುತ್ತೆ. ಯಾಕೆ ಅಂತಂದ್ರೆ, ನೀವು ಒಂದು ಕೆರೆಯಲ್ಲಿ ಹೋಗಿ ಅಲ್ಲಿ ಮಣ್ಣಿರುತ್ತೆ, ಮಡ್ಡಿರುತ್ತೆ, ಅದನ್ನ ಫುಲ್ಲು ಹೀಗೆ ಅಲ್ಲಾಡ್ಸಿದ್ರೆ ನೀರು ಮತ್ತೆ ಮಣ್ಣು ಎರಡು ಮಿಕ್ಸ್ ಆಗುತ್ತೆ. ನಿಮಗೆ ತಳ ನೋಡ್ಬೇಕು, ಅದು ಕ್ಲೀನ್ ಆಗಿರೋ ವಾಟರ್ ಬೇಕು ಅಂತಂದ್ರೆ ನೀವು ಅದನ್ನ ಏನೂ ಮಾಡಕ್ ಹೋಗ್ಬಾರ್ದು, ಸುಮ್ಮನೆ ಅದ್ರ ಪಾಡಿ ಅದನ್ನ ಬಿಡ್ಬೇಕು. ಅವಾಗ ತನ್ನಷ್ಟಿಗೆ ತಾನೇ ಮಣ್ಣು ಕೆಳಗೆ ಹೋಗಿ ಮೇಲಿನ ವಾಟರ್ ಎಲ್ಲ ಕ್ಲಿಯರ್ ಆಗುತ್ತೆ. ಅವಾಗ ನಿಮ್ಮ ಪಾತ್ ತುಂಬಾ ಈಸಿ ಆಗುತ್ತೆ. ಆದ್ದರಿಂದ ನೆಗೆಟಿವಿಟಿ ಎಲ್ಲರಿಗೂ ಬರುತ್ತೆ, ಕೆಲವೊಬ್ಬರಿಗೆ ಸಣ್ಣ ಪ್ರಮಾಣದಲ್ಲಿ ಬರುತ್ತೆ, ಕೆಲವೊಬ್ಬರಿಗೆ ಜಾಸ್ತಿ ಪ್ರಮಾಣದಲ್ಲಿ ಬರುತ್ತೆ. ಬಂದಾಗ ಏನು ಮಾಡ್ಬೇಕು ಅಂದ್ರೆ ಅದನ್ನ ತಳ್ಳಕ್ ಹೋಗೋದಾಗ್ಲಿ, ಅಥವಾ ಅದರಿಂದ ಇನ್ನೂ ಕೋಪ ಮಾಡ್ಕೊಳ್ಳೋದಾಗ್ಲಿ, ಫ್ರಸ್ಟ್ರೇಷನ್ ಆಗೋದಾಗ್ಲಿ, ಆಂಗ್ಸೈಟಿ ಆಗೋದಾಗ್ಲಿ, ಈ ತರ ಮಾಡುವುದನ್ನು ಬಿಟ್ಟು ಸುಮ್ಮನೆ ಅದರ ಪ್ಯಾಟರ್ನ್ ಗಳನ್ನು ನೋಡ್ತಾ ಇರಿ. ಓಕೆ, ನೀನ್ ಇವಾಗ ಬಂದಿದೆಯಲ್ಲ ನೆಗೆಟಿವಿಟಿ, ನಾನು ನಿನ್ನನ್ನು ಅಕ್ಸೆಪ್ಟ್ ಮಾಡ್ತೀನಿ, ಬಟ್ ನಿನಗೆ ವ್ಯಾಲ್ಯೂ ಇಲ್ಲ, ನನ್ನ ಲೈಫಲ್ಲಿ ನಿನಗೆ ಜಾಗ ಇಲ್ಲ, ನೀನ್ ಎದಕ್ಕೆ ನನ್ನ ಹತ್ರ ಬಂದಿದ್ಯಾ ಗೊತ್ತಿಲ್ಲ, ನೀನ್ ಆಲ್ರೆಡಿ ಸತ್ತು ಹೋಗಿದ್ಯಾ, ನನ್ನ ಪಾಲಿಗೆ ನೀನು ಸತ್ತು ಹೋಗಿದ್ಯಾ, ನೀನು ನನ್ನ ಹತ್ರ ಬರೋದ್ರಿಂದ ಯೂಸ್ ಇಲ್ಲ. ಈ ತರ ಅಂದ್ರೆ ಅದು ಆಟೋಮೆಟಿಕಲಿ ಹೊರಟು ಹೋಗುತ್ತೆ. ನೀವು ಯಾವಾಗ ಅದು ಬಂದಾಗ ಅಯ್ಯೋ ಇದು ಸತ್ತೋಗಿತ್ತು ಮತ್ತೆ ಬಂದಿದೆ, ನನ್ನ ಲೈಫಲ್ಲಿ ಇದು ಏನೋ ಮಾಡಕ್ ಬರುತ್ತೆ, ಈ ತರ ಎಲ್ಲ ಯೋಚನೆಗಳು ಬಂದಾಗ ಮಾತ್ರ ತಾನೇ ನೀವು ಅದಕ್ಕೆ ಎನರ್ಜಿ ಕೊಡ್ತಾ ಹೋಗೋದು. ನಾನೇನ್ ಹೇಳಿದ್ದೀನಿ, ನೀವು ಮಾಡುವ ಪ್ರತಿಯೊಂದು ಚಿಂತನೆ ಕೂಡ ಒಂದು ಎನರ್ಜಿ ಆಗಿದೆ ಸ್ನೇಹಿತರೆ.
ನೆಗೆಟಿವಿಟಿ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ಮಾಡ್ತಾ ಹೋದ್ರೆ ಅದಕ್ಕೆ ನೀವು ಜಾಸ್ತಿ ಶಕ್ತಿ ತುಂಬ್ತೀರಾ, ಅದಕ್ಕೆ ನೀವು ಬಹಳ ಎನರ್ಜಿ ಕೊಡ್ತೀರಾ. ಅಂದ್ರೆ ಅದೇ ಮೆರೆಯುತ್ತೆ, ಅದೇ ರಾಜನಾಗೆ ಮೆರೆಯುತ್ತೆ. ನೀವು ನಾನು ಹೇಳ್ದಂಗೆ ಆ ನೀಲಿ ಪೆನ್ನಿನ ಎಕ್ಸಾಂಪಲ್ ಕೊಟ್ನಲ್ಲ, ಆ ಪೆನ್ಗಳನ್ನ ಜಾಸ್ತಿ ಹಾಕ್ತಾ ಹಾಕ್ತಾ ಬಾಕ್ಸ್ ಅಲ್ಲಿ ಹೋದ್ರೆ ಒಂದು ದಿನ ಆ ಕೆಂಪು ಪೆನ್ ಇಲ್ವೇ ಇಲ್ದಾಗೆ ಆಗೋಗ್ಬಿಡುತ್ತೆ. ಅದು ಇದೆ ಅಂತ ಕೂಡ ನಿಮಗೆ ನೆನಪಾಗಲ್ಲ. ಹೀಗೆ ಅಫರ್ಮೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವಾಗಲೂ ಒಳ್ಳೆಯದನ್ನೇ ಬಯಸುವುದು, ಯಾವಾಗಲೂ ಒಳ್ಳೆಯದನ್ನೇ ಆಗತ್ತೆ ಅಂತ ಬಯಸುವುದು ತಪ್ಪಲ್ಲ. ಆದ್ರೆ ಆಗ್ಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ. ಯಾವಾಗ್ಲೂ ಒಳ್ಳೇದಾಗುತ್ತೆ, ಆಗೇ ಬಿಡುತ್ತೆ ಹಿಂಗ್ ಮಾಡಿದ್ರೆ ಅಂತ ಹೇಳ್ತಾ ಇಲ್ಲ. ಬಟ್ ಆ ತರ ಮಾಡ್ಬೋದಲ್ಲ. ಯಾವಾಗ್ಲೂ ಹಂಗೆ ಬಯಸುವುದರಿಂದ ನೀವೇನು ಕಳ್ಕೊಬೇಕಾಗಿಲ್ಲ, ಯಾವುದೇ ದುಡ್ಡು ಕೊಡ್ಬೇಕಾಗಿಲ್ಲ. ಆದ್ರೆ ನೆಗೆಟಿವಿಟಿ ಮತ್ತೆ ಪಾಸಿಟಿವಿಟಿ ಎರಡೂ ಲೈಫಲ್ಲಿ ಇದೆ ಅನ್ನುವ ಚಿಂತನೆಯನ್ನ ಬಿಟ್ಟು ಬರೀ ಪಾಸಿಟಿವಿಟಿ ಇದೆ ಅಂತ ಚಿಂತನೆಯನ್ನ ಮಾಡ್ಬೋದಲ್ಲ. ಅದು ಏನಾದ್ರೂ ಆಗ್ಲಿ, ಮುಂದೆ ಔಟ್ಕಮ್ ಏನಾದ್ರೂ ಆಗ್ಲಿ, ನಮಗೆ ಬೇಕಿರೋದು ಫೀಲಿಂಗ್. ನಿಜವಾಗ್ಲೂ ಏನಾಗುತ್ತೆ ಅನ್ನೋದ್ರಲ್ಲಿ ನಮಗೆ ಇಂಟ್ರೆಸ್ಟ್ ಇಲ್ಲ. ನಮಗೆ ಕರೆಂಟ್ ಮೂಮೆಂಟ್ ಅಲ್ಲಿ ಏನ್ ಆಗ್ತಾ ಇದೆ, ಯಾವ ತರ ಫೀಲಿಂಗ್ ಬರ್ತಾ ಇದೆ, ಯಾವ ತರ ಪಾಸಿಟಿವಿಟಿ ಹೊಮ್ತಾ ಇದೆ, ಅದು ನಮಗೆ ಬೇಕಿರೋದು. ಒಂದು ಮಾಲಲ್ಲಿ ಹೋಗಿ ಲಕ್ಸುರಿಯಸ್ ವಾಚ್ ನೋಡ್ತೀರಾ 2 ಲಕ್ಷದ್ದು, ನನಗದು ಬೇಕು ಅಂತೇಳಿ ನಿಮಗೆ ಒಂದು ಆಸೆ ಬರುತ್ತೆ. ನಿಮಗೆ ಆ ವಾಚ್ ಬೇಕು ಅನ್ನೋ ಆಸೆ ಒಳಗಿಂದ ಬಂದಿರೋ ಆಸೆ. ಅದು ಒಂದು ಸಾಫ್ಟ್ವೇರ್ ಫಾರ್ಮ್ ಅಲ್ಲಿ ಬಂದಿದೆ. ಅಂದ್ರೆ ಆ ಒಂದು ವಾಚ್ ನಿಮಗೆ ಸಿಕ್ಕಾಗ ನಿಮಗೆ ಒಂದು ಫೀಲಿಂಗ್ ಕ್ರಿಯೇಟ್ ಆಗುತ್ತೆ. ನನ್ನ ಹತ್ರ ಈ ತರ ವಾಚ್ ಇದೆ, ನನ್ನ ಹತ್ರ ಬೆಲೆ ಬಾಳುವ ವಾಚ್ ಇದೆ, ಅಥವಾ ನನ್ನ ಹತ್ರ ಇಷ್ಟು ಸುಂದರವಾಗಿ ಕಾಣುವ ವಾಚ್ ಇದೆ. ಈ ಒಂದು ಫೀಲಿಂಗ್ ಇದೆಯಲ್ಲ, ಇದು ಯಾವಾಗಾದ್ರೂ ಬರುತ್ತೆ. ಆ ವಾಚ್ ಇದ್ರೇನು ಬಿಟ್ರೇನು ಯಾವಾಗಾದ್ರೂ ಬರುತ್ತೆ. ಇದಕ್ಕೆ ಬೇಕಿರುವುದು ಆ ವಾಚ್ ಅಲ್ಲ, ಆ ಒಂದು ವಾಚ್ ಇದೆ ಅನ್ನುವ ಫೀಲಿಂಗ್. ಆ ಒಂದು ಫೀಲಿಂಗ್ ಬರೆಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಜಗತ್ತಿನಲ್ಲಿ ಎಷ್ಟೇ ಕೋಟಿ ಕೋಟಿ ಇದ್ದರೂ ಕೂಡ ಅವನಿಗೆ ನೆಮ್ಮದಿ ಇಲ್ಲ ಅಂತಂದ್ರೆ ಅಲ್ಲಿ ಅವನಿಗೆ ಏನೋ ಫೀಲಿಂಗ್ ಮಿಸ್ ಆಗಿದೆ ಅಂತ. ಅವನು ಎಂಥ ಬಡವನಾಗಿದ್ರು ಕೂಡ ಅವನು ತುಂಬಾ ನೆಮ್ಮದಿಯ ಲೈಫ್ ಮಾಡ್ತಾ ಇದ್ದಾನಂದ್ರೆ ಅವನಿಗೆ ಫೀಲಿಂಗ್ ಜಾಸ್ತಿ ಇದೆ ಅಂತ. ಸೊ ಇಲ್ಲಿ ಕೊನೆಗೆ ನಾವು ಏನ್ ಮಾಡ್ತಾ ಇದೀವಿ ಲೈಫಲ್ಲಿ, ಏನೇ ಸಾಧನೆ ಮಾಡಿದ್ರು, ಏನೇ ಇಷ್ಟ ಇರೋ ಕೆಲಸ ಮಾಡಿದ್ರು, ಕೊನೆಗೆ ಮಲಗುವಾಗ ನಮಗೆ ಬರುವ ಒಂದೇ ಒಂದು ಕ್ವಶನ್ ಅಂದ್ರೆ, ಇವತ್ತೆಲ್ಲ ದಿನ ಕಳೆದಿದ್ದೀನಲ್ಲ, ಇವತ್ತು ನಾನು ಹ್ಯಾಪಿ ಇದೀನಾ ಇಲ್ವಾ? ಇಷ್ಟೇ ಬೇಕಿರೋದು. ಅದಕ್ಕೆ ಆ ಒಂದು ಫೀಲಿಂಗ್ ಅನ್ನ ಬರೆಸ್ಕೋಬೇಕು. ಅದು ಯಾವ್ದರಿಂದ ಫೀಲಿಂಗ್ ಬರುತ್ತೆ. ಆಮೇಲೆ ಈ ಅಟ್ಯಾಚ್ಮೆಂಟ್ ಸ್ಟೈಲ್ ಅನ್ನೋದು ಇದೆಯಲ್ಲ, ಹಿಂಗ್ ಮಾಡಿದ್ರಷ್ಟೇ ಪಾಸಿಟಿವಿಟಿ ಬರುತ್ತೆ, ಇದನ್ನ ತಗೊಂಡ್ರಷ್ಟೇ ಪಾಸಿಟಿವಿಟಿ ಬರುತ್ತೆ, ಅವ್ರಿದ್ರಷ್ಟೇ ಪಾಸಿಟಿವಿಟಿ ಬರುತ್ತೆ, ಇಂಥ ಮಾತುಗಳನ್ನ ಕೇಳಿದಷ್ಟೇ ಪಾಸಿಟಿವಿಟಿ ಬರುತ್ತೆ. ಇದು ಒಂದು ಮೆಂಟಲ್ ಸ್ಟೇಟ್. ಇದು ನೀವು ಈ ತರ ಏನೇನೋ ಸಾಧ್ಯತೆಗಳನ್ನ ಹೇಳಿದೆ, ಈ ತರ ನೀವು ನಂಬಿದ್ರೆ ನಿಮಗೆ ಅದೇ ನಿಜ ಆಗ್ತಾ ಹೋಗುತ್ತೆ. ನಾನು ಖುಷಿಯಾಗಿರೋದಕ್ಕೆ ನನಗೇನು ಬೇಕಿಲ್ಲ, ಇದು ಅಲ್ಟಿಮೇಟ್ ಸತ್ಯ. ನಾನು ಖುಷಿಯಾಗಿರೋದಕ್ಕೆ ನನಗೆ ಲಕ್ಸುರಿ ಬೇಕಿಲ್ಲ, ನಾನು ಖುಷಿಯಾಗಿರೋದಕ್ಕೆ ಅದೇ ವಸ್ತುವಿನೇ ಬೇಕಿಲ್ಲ. ಆದರೆ ನಾನು ಖುಷಿಯಾಗಿರೋದಕ್ಕೆ ಆ ವಸ್ತು ನನ್ನ ಹತ್ರ ಇದ್ದಾಗ ಯಾವ ತರ ಫೀಲಿಂಗ್ ಇರುತ್ತೆ ಆ ಫೀಲಿಂಗ್ ಬೇಕು. ಆ ಫೀಲಿಂಗ್ ಎಲ್ಲ ಕಡೆ ಇದೆ. ಸರಿಯಾಗಿ ನೀವು ಪ್ರಕೃತಿಯನ್ನು ನೋಡಿ, ಮಳೆ ಬರುವ ವಾತಾವರಣ ಆಗಿರುತ್ತೆ, ಕಾರ್ಮೋಡಗಳು ಬರ್ತಾ ಇರುತ್ತೆ, ಒಂದು ಬಿಳಿ ಹಕ್ಕಿ ಸಾಲು ಬರ್ತಾ ಇರುತ್ತೆ. ಅದನ್ನು ನೋಡ್ತಾ ನೀವು ಸ್ತಬ್ಧರಾಗಿ ನಿಂತಿರ್ತೀರಾ. ಆ ಫೀಲಿಂಗ್ ಎಷ್ಟು ಕಾಸ್ಟ್ಲಿ ಅಂತ ನಿಮಗೆ ಐಡಿಯಾ ಇದೆಯಾ? ಸೂರ್ಯಾಸ್ತವನ್ನ ನೋಡ್ತಾ ಇರ್ತೀರಾ ಸಮುದ್ರ ದಂಡೆಯಲ್ಲಿ ಹೋಗಿ, ಆ ಫೀಲಿಂಗ್ ಎಷ್ಟು ಕಾಸ್ಟ್ಲಿ ಅಂತ ನಿಮಗೆ ಐಡಿಯಾ ಇದೆಯಾ? ಯಾವುದೇ ಕಾಸ್ಟ್ಲಿಯಷ್ಟು ವಸ್ತುಗಳಾಗ್ಲಿ, ಯಾವುದೇ ಬಂಗಾರ, ಡೈಮಂಡು, ಯಾವುದೇ ಕಾರು, ಒಡವೆ ಆಗ್ಲಿ, ಇವೆಲ್ಲಕ್ಕಿಂತ ಮೀರಿದ್ದು ಮಾನವನ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅನ್ನೋ ಫೀಲಿಂಗ್. ಅದಕ್ಕೆ ನವಿಲ್ ಗೊಡ್ಡಾಡ್ ಅಂತ ವ್ಯಕ್ತಿಗಳು ಹೇಳಿರೋದು ಫೀಲಿಂಗ್ ಇಸ್ ದ ಸೀಕ್ರೆಟ್ ಅಂತ. ಕೆಲವೊಮ್ಮೆ ಹಾಡುಗಳು ಕೇಳಿದಾಗ ಫೀಲಿಂಗ್ ಆಗುತ್ತೆ, ಅದರಿಂದ ಪಾಸಿಟಿವಿಟಿ ಬರುತ್ತೆ. ಕೆಲವೊಮ್ಮೆ ಪಾಸಿಟಿವ್ ವ್ಯಕ್ತಿಗಳನ್ನ ಮತ್ತೆ ಅವರ ಮಾತುಗಳನ್ನ ಕೇಳೋದ್ರಿಂದ ಬರುತ್ತೆ. ಈ ತರ ಹವ್ಯಾಸಗಳು, ಈ ತರ ನೀಲಿ ಪೆನ್ನ ಹಾಕಿ ಅದರಲ್ಲಿ ಜಾಸ್ತಿ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಈ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋದ್ರಿಂದ ನೆಗೆಟಿವಿಟಿ ಬಗ್ಗೆ ಚಿಂತನೆಯೇ ಮಾಡದೇ ಇರೋದ್ರಿಂದ ಅದು ಆಟೋಮೆಟಿಕಲಿ ಹೊರಟು ಹೋಗುತ್ತೆ. ನೆಗೆಟಿವಿಟಿ ಒಂದು ಸಲ ನಿಮ್ಮ ಪಾಲಿಗೆ ಸತ್ತು ಹೋದ್ರೆ ಅದು ಅಲ್ಲಿ ಮಣ್ಣಾಗಿದೆ, ಅದು ಅಲ್ಲಿ ಸಮಾಧಿ ಆಗಿದೆ. ನೀವು ಮತ್ತೆ ಅದನ್ನ ಸಮಾಧಿಯನ್ನ ತೆಗೆದು ಅದನ್ನ ನೀ ಎದಳು ನಿನ್ ಸತ್ತಿಲ್ಲ ಎದಳು ಅಂತ ನೀವೇ ಮೈ ಮೇಲೆ ಕರ್ಕೊಂಡು ಅದಕ್ಕೆ ನೀವೇ ಮತ್ತೆ ಮಾಂಸ ರಕ್ತವನ್ನು ಹಾಕಿ ಅದಕ್ಕೆ ಜೀವ ಕೊಡಬೇಡಿ. ಯಾಕಂದ್ರೆ ಅದೆಲ್ಲ ನಮ್ಮ ಮೆಂಟಾಲಿಟಿಯಲ್ಲಿ ಅಡಗಿ ಹೋಗಿದೆ. ಇದು ನಾವು ಬೆಳೆದು ಬಂದಿರುವ ಒಂದು ಸ್ಟೈಲ್ ಇರ್ಬೋದು, ಅಥವಾ ನಮ್ಮ ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್ ಈ ತರ ಇರ್ಬೋದು. ಯಾವಾಗ ನೀವು ಆ ಪದವನ್ನ ಬಳಸ್ತೀರಾ ನೆಗೆಟಿವಿಟಿ ಅಂತ ಹೇಳಿ, ಆ ಪದಕ್ಕೆ ಅದರದೇ ಆದ ವೈಬ್ರೇಷನ್ ಇದೆ, ಅದರದೇ ಆದ ಎನರ್ಜಿ ಇದೆ. ಆ ಪದ ತುಂಬಾ ಪವರ್ಫುಲ್ ಆಗಿರೋ ಪದ. ಆದ್ದರಿಂದ ಯಾವುದನ್ನ ಮಾತಾಡ್ತೀರಾ, ಯಾವುದನ್ನ ಫೀಲಿಂಗ್ ಮಾಡ್ಕೊಳ್ತೀರಾ, ಯಾವುದನ್ನ ಬೇಕು ಅಂತ ಬಯಸ್ತೀರಾ, ಇದನ್ನ ಬಹಳ ಕೇರ್ಫುಲ್ ಆಗಿ ಬಯಸಿ. ಯಾಕಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಬಿಲೀಫ್ ಮತ್ತೆ ನಮ್ಮ ಪವರ್ಗಿರೋ ಶಕ್ತಿ ಇಡೀ ಬ್ರಹ್ಮಾಂಡಕ್ಕಿರೋ ಶಕ್ತಿ ಅದು. ಯಾಕಂದ್ರೆ ಅದು ನಮ್ಮ ಒಳಗೆ ಬಂದು ಹೋಗ್ತಾ ಇದೆ ನಮಗೆ ಗೊತ್ತಿಲ್ದಂಗೆ. ಅದಕ್ಕೆ ಸತ್ಯ ಹರಿಶ್ಚಂದ್ರನ ಒಂದು ಪದ್ಯದಲ್ಲಿ ನೆನಪಾಗುತ್ತೆ,
ಮನದೊಳಗೆ ಹುಟ್ಟು ಸತ್ತು ಹುಟ್ಟು ತಿರುಪಳು ಅಂತ. ಈ ತರ ಆ ಬ್ರಹ್ಮಾಂಡ ಶಕ್ತಿ ಏನಿದೆ, ಎಲ್ಲರನ್ನು ಕ್ರಿಯೇಟ್ ಮಾಡಿರೋ ಶಕ್ತಿ, ಎಲ್ಲ ಈ ಭೂಮಿ ಎಲ್ಲ ಗ್ರಹಗಳನ್ನು ಕ್ರಿಯೇಟ್ ಮಾಡಿರೋ ಶಕ್ತಿ ನಮ್ಮೊಳಗೆ ಅಡಿಗೆ ಹೋಗಿಬಿಟ್ಟಿದೆ. ಯಾಕಂದ್ರೆ ನಾವು ಮೊದಲಿಗೆ ಒಂದು ಸ್ಟಾರ್ ಇಂದ ಬಂದಿರೋದು. ನಾವು ವಿ ಆರ್ ದ ಫಾರ್ಮ್ ಆಫ್ ಸ್ಟಾರ್ ಡಸ್ಟ್ ಅಂತ ಏನು ಕಾರ್ಲ್ ಸೆಗನ್ ಹೇಳ್ತಾನೆ, ಅದು ನಿಜ. ನಾವು ಒಂದು ಸ್ಟಾರ್ ಡಸ್ಟ್ ಇಂದ ಬಂದಿರೋದು, ನಾವು ಒಂದು ಇನ್ಫೈನೈಟ್ ಕಾನ್ಶಿಯಸ್ ಇಂದ ಬಂದಿರೋದು. ಆ ಒಂದು ಎನರ್ಜಿಯಿಂದ ಬಂದಿರುವ ನಾವು ಅದರ ಒಂದು ಭಾಗ ಅಂತ ಅರ್ಥ ನಮ್ಮ ಒಂದು ಟ್ರೆಮಂಡಸ್ ಎನರ್ಜಿನ, ಈ ಇನ್ಫೈನೈಟ್ ಫ್ರೀಕ್ವೆನ್ಸಿನ, ಈ ಒಂದು ಎಟರ್ನಲ್ ಇಮ್ಮೋರ್ಟಲ್ ಫೋರ್ಸ್ ಅನ್ನೋದು ಏನಿದೆ ನಮ್ಮೊಳಗಡೆ, ಅದನ್ನ ಫೀಲ್ ಯಾವಾಗಾದ್ರೂ ಮಾಡಬಹುದು. ಮತ್ತೆ ಅದಕ್ಕೆ ಯಾವುದೇ ಕಂಡೀಷನ್ ಇಲ್ಲ, ಯಾವುದೇ ದುಡ್ಡು ಕೊಡ್ಬೇಕಾಗಿಲ್ಲ, ಏನೂ ಇಲ್ಲ. ನಿಮಗೆ ಬೇಕಿರುವುದು ಜಸ್ಟ್ ಆ ಒಂದು ರೈಸ್ ಆಗುವ ವೈಬ್ರೇಷನ್ ಮತ್ತು ಆ ಒಂದು ರೈಸ್ ಆಗುವ ಫ್ರೀಕ್ವೆನ್ಸಿ. ಪ್ರಕೃತಿಯನ್ನು ನೋಡ್ತಾ ನೋಡ್ತಾ ಹೋದ್ರೆ ನಿಮಗೆ ಸಂತೋಷ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಪ್ರಕೃತಿಯನ್ನ ನೀವು ನೋಡಿ, ಅದು ತನ್ನ ಪಾಡಿಗೆ ತಾನಿದೆ. ಆದ್ರೂ ಅದು ಏನು ಪ್ರಯತ್ನನೂ ಪಡಲ್ಲ, ಅದು ಏನು ಬೇಕು ಅಂತ ಬಯಸಲ್ಲ. ಆದ್ರೂ ಅದು ಹೆಂಗ್ ಬೇಕೋ ಹಂಗೆ ನಡೀತಾ ಇದೆ, ಅದು ಹೆಂಗ್ ಬೇಕೋ ಹಂಗೆ ನಡೆಸ್ಕೊಳ್ತಾ ಇದೆ. ಇದರಿಂದ ನಾವು ಕಲಿಯೋದು ತುಂಬಾನೇ ಇದೆ. ಈ ವಿಜ್ಞಾನ, ಗಣಿತ, ಪ್ರಕೃತಿ ಇವೆಲ್ಲ ಜೀವ ಇಲ್ಲದ ವಸ್ತುಗಳಂತ ನಾವು ನಂಬಿದ್ದೀವಿ. ಆದರೆ ಇವೇ ಅತ್ಯಂತ ಜೀವವುಳ್ಳ ವ್ಯಕ್ತಿಗಳು. ಇವುಗಳಿಂದ ನಾವು ಜೀವಿಗಳಾಗಿ ಇವುಗಳಿಂದ ನಾವು ಕಲಿತಾ ಇದ್ದೀವಿ. ಆದ್ದರಿಂದ ಇಲ್ಲಿ ಫೀಲಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಎಲ್ಲಿ ತನಕ ಆ ನೆಗೆಟಿವಿಟಿ ಅನ್ನುವ ಪದವನ್ನು ಮಾತಾಡ್ತೀರಾ ಅಲ್ಲಿ ತನಕ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುತ್ತೆ, ಅಲ್ಲಿ ತನಕ ಮಾತ್ರ ಅದಕ್ಕೆ ಎನರ್ಜಿ ಇರುತ್ತೆ. ಸೊ ನೀವು ಅದರ ಬಗ್ಗೆ ಯೋಚನೆ ಮಾಡುವುದನ್ನು ಬಿಟ್ಟು ಇತರ ಹವ್ಯಾಸಗಳನ್ನ ಹೆಚ್ಚು ಅದರ ಪಾಸಿಬಿಲಿಟಿಗಳನ್ನ ಮಾಡೋದ್ರಿಂದ ನಿಮ್ಮ ಔಟ್ಕಮ್ ಏನಿದೆ, ಅಂದ್ರೆ ಪ್ರೊಬಾಬಿಲಿಟಿ ಏನಿದೆ